ನಿಮ್ಮ ವೃತ್ತಿ ಜೀವನವನ್ನ ನೀವ ಆರಿಸ್ಕೊಂಡು ಅದಕ್ಕಾಗಿ ಗಂಭೀರವಾಗಿ ತರಬೇತಿ ಪಡೆದ್ರ ಏನಾಗಬಹುದು? ಜಸ್ಟ್ ಫಾರ್ ಅ ಮಿನಿಟ್ ಪಾಸ್ ಮಾಡ್ರಿ, ಹಂಗ ಸುಮ್ನ ಕಲ್ಪನೆ ಮಾಡ್ಕೊಳ್ರಿ. ನಿಮ್ ವಯಸ್ಸು 40ರಿಂದ 45, ನೀವು ಈಗಾಗಲೇ ಯಾವ್ದೋ ಒಂದು ಪ್ರೊಫೆಷನ್ ಅಥವಾ ನೌಕರಿ ಒಳಗ 15ರಿಂದ 20 ವರ್ಷ ಕಳೆದಿದ್ದೀರಿ ಅಂತ ಇಟ್ಕೋರಿ. ಈಗ ನಿಮ್ಮನ್ನ ನೀವು ಒಂದ್ ಪ್ರಶ್ನೆ ಕೇಳ್ಕೊಳ್ರಿ, ಐ ಐ ಜೆನ್ಯೂನ್ಲಿ ಹ್ಯಾಪಿ ಡೂಯಿಂಗ್ ದಿಸ್? ನಾ ಈ ಕೆಲಸನ ಖರೇನ ಖುಷಿಯಿಂದ ಮಾಡ್ತಾ ಇದ್ದೀನಾ ಅಂತ. ವಾಸ್ ದಿಸ್ ಟ್ರೂಲಿ ಮೈ ಚಾಯ್ಸ್? ಇದು ಖರೇನ ನಾನ ಆರಿಸ್ಕೊಂಡ ದಾರಿನೋ ಅಥವಾ ಬೇರೆದವ್ರು ಹೇಳಿದ ದಾರಿನೋ ಅಂತ ಹೇಳಿ. ನಿಮ್ಗೆ ಅಕಸ್ಮಾತ್ ನೀವು 40-45 ವರ್ಷದವರು ಅಂತ ಹೇಳಿ ಊಹೆ ಮಾಡ್ಕೊಳಿಕ್ಕೆ ಕಷ್ಟ ಅನ್ಸಿದ್ರ, ನಿಮ್ ಮನಿ ಒಳಗಿದ್ದವ್ರನ್ನ, ಅಕ್ಕಪಕ್ಕದಲ್ಲಿದ್ದವ್ರನ್ನ, ನಿಮ್ ಅಂಕಲ್ಸು, ಆ ವಯಸ್ಸಿನವ್ರನ್ನ ಈ ಪ್ರಶ್ನೆ ಕೇಳಿ ನೋಡ್ರಿ. ಅಂಕಲ್, ಆರ್ ಯು ಹ್ಯಾಪಿ ಇನ್ ವಾಟ್ ಯು ಡೂ? ನೀವು ಮಾಡ್ತಾ ಇರೋ ಕೆಲಸದಾಗ ನೀವು ಖುಷಿಯಾಗಿದ್ದೀರಾ ಅಂತ ಹೇಳಿ, ಅಥವಾ ನೀವಾಗೇನೆ ನೀವು ಮಾಡ್ತಾ ಇರೋ ಕೆಲಸನ ಆರಿಸ್ಕೊಂಡಿದ್ರಾ ಅಂತ ಹೇಳಿ. ಅವ್ರು ಒಂದು ಸಣ್ಣ ವಿರಾಮ ತಗೊಂಡು ಯೋಚನೆ ಮಾಡಿದ್ರು ಅಂತಂದ್ರ ಅಂದ್ಕೊಳ್ರಿ ಏನೋ ಒಂದು ಪಾಯಿಂಟ್ ಮಿಸ್ಸಿಂಗ್ ಅದ ಅಂತ ಹೇಳಿ. ಆ ಪಾಸ್ ಬಗ್ಗೆನೇ ಇವತ್ತಿನ ಎಪಿಸೋಡ್. ಯಾಕಂದ್ರ ಕರಿಯರ್ ಅನ್ನೋದು ನಮ್ಮ ಗುರುತಾಗಿ ಬದಲಾಗ್ತದ, ನಮ್ಮ ಐಡೆಂಟಿಟಿ ಆಗಿ ಕನ್ವರ್ಟ್ ಆಗ್ತದ. ಆದ್ರ ಆ ಐಡೆಂಟಿಟಿ ನಮಗ್ ಹೆಂಗ್ ಬಂದದ? ಅನಿವಾರ್ಯವಾಗಿ ಬಂದದನೋ ಅಥವಾ ನಾವ ಇಷ್ಟಪಟ್ಟು ಆರಿಸ್ಕೊಂಡ ಐಡೆಂಟಿಟಿ ಅದನೋ? ಇವೆರಡಕ್ಕೂ ಬಹಳ ವ್ಯತ್ಯಾಸ ಇರ್ತದ. ಇವತ್ತು ನಾವು ಅಂತ 3 ವ್ಯಕ್ತಿಗಳ ಜೀವನ ನೋಡೋಣ. ಅಲ್ಲೇ ಸಣ್ಣಂದಿರ್ತಾ ಅವ್ರಿಗೇನ್ ಆಸಕ್ತಿ ಇತ್ತು, ಆ ಆಸಕ್ತಿಯನ್ನ ಅವರು ಹತ್ತಿಕ್ಲಿಲ್ಲ, ಬೇರೆ ಯಾರಿಗೂ ಹತ್ತಿಕ್ಕಿಸ್ಲಿಕ್ಕೆ ಕೊಡ್ಲಿಲ್ಲ. ಇವತ್ತು ನಾವು ಮಾತಾಡೋ ವಿಷಯ ಕ್ರಿಯೇಟಿವ್ ಆರ್ಟ್, ಹೆಲ್ತ್ ಸೈನ್ಸ್, ಆಮೇಲೆ ಪರ್ಫಾರ್ಮಿಂಗ್ ಆರ್ಟ್ಸ್. ನೀವು ನಮ್ಮ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ರಿ. ಯಾಕಂತಂದ್ರ ನಿಮ್ಗೆ ಇಲ್ಲಿ ಮೀಡಿಯೋಕ್ರಿಟಿ ಸಿಗುದಿಲ್ಲ, ಹೈ ಲೆವೆಲ್ ಥಾಟ್ ಪ್ರೊಸೆಸ್ ಸಿಗ್ತದ. ಒಂದನೇದ್ದು ಕ್ರಿಯೇಟಿವ್ ಆರ್ಟ್. ನಾವಿಲ್ಲಿ ಮಾತಾಡ್ಲಿಕ್ಕೆ ಹೊಂಟಿರೋದು ಸ್ಟೀವನ್ ಸ್ಪೀಲ್ಬರ್ಗ್ ಅವ್ರ ಬಗ್ಗೆ. ಸ್ಟೀವನ್ ಸ್ಪೀಲ್ಬರ್ಗ್ ಅವರು ಡಿಸೆಂಬರ್ 18, 1946 ಸಿನ್ಸಿನಾಟಿ, ಒಹಾಯೋ, USA ಒಳಗ ಜನ್ಮಸ್ತಾರ. ಅವರು ಅರಿಜೋನಾದಾಗ ಬೆಳಿತಾರ. ವಿದ್ಯಾಭ್ಯಾಸ ಒಳಗ ಅದ್ಭುತ ವಿದ್ಯಾರ್ಥಿ ಏನು ಇರ್ಲಿಲ್ಲ. ಆದ್ರೆ ಇವ್ರಿಗೊಂದು ಹುಚ್ಚು ಇರ್ತದ, ಸಿನಿಮಾ ಹುಚ್ಚು. ಸಣ್ಣಂದಿರ್ತಾ ಸಿನಿಮಾ ನೋಡ್ತಿರ್ತಾರ, ಸಿನಿಮಾ ಬಗ್ಗೆ ಅಗಾಧವಾದ ಆಸಕ್ತಿಯನ್ನ ಹೊಂದಿರ್ತಾರ. ನಾ ಸಿನಿಮಾ ಹೆಂಗ್ ಮಾಡುದನ್ನೋದು ಕಲಿಬೇಕು ಅಂತ ಹೇಳಿ USC ಸ್ಕೂಲ್ ಆಫ್ ಸಿನಿಮ್ಯಾಟಿಕ್ ಆರ್ಟ್ ಅನ್ನೋ ಕಾಲೇಜಿಗೆ ಅಪ್ಲಿಕೇಶನ್ ಹಾಕ್ತಾರ. ಅವ್ರ ಅಪ್ಲಿಕೇಶನ್ ಅನ್ನ 2 ಸಲ ರಿಜೆಕ್ಟ್ ಮಾಡ್ತಾರ. ಆಮೇಲೆ 1965 ಕ್ಯಾಲಿಫೋರ್ನಿಯಾ ಸ್ಟೇಟ್ ಯೂನಿವರ್ಸಿಟಿ ಒಳಗ ಇಂಗ್ಲಿಷ್ ಮೇಜರ್ ತಗೊಂಡು ಕಾಲೇಜ್ ಸೇರ್ಕೋತಾರ. ಆದ್ರ ಅವರು ತಮ್ಮ ಸಿನಿಮಾ ಹುಚ್ಚಿಗೆ 1968 ತಮ್ಮ ಕಾಲೇಜನ್ನ ಅರ್ಧಕ್ಕ ಬಿಟ್ಟು ಬಿಡ್ತಾರ. ವಿಚಿತ್ರ ಅಂದ್ರ 1968 ಅವರು ಕಾಲೇಜ್ನಾಗ ಡ್ರಾಪ್ ಔಟ್ ತಗೊಂಡು ತಮ್ಮ ಡಿಗ್ರಿ ನಿಲ್ಸಿದ್ರು. ಆ ಡಿಗ್ರಿ BA ಇನ್ ಫಿಲ್ಮ್ ಅಂಡ್ ಎಲೆಕ್ಟ್ರಾನಿಕ್ ಆರ್ಟ್ಸ್ ಅದನ್ನ ಕಂಪ್ಲೀಟ್ ಮಾಡಿದ್ದವರು 2002ನೇ ಇಸ್ವಿ ಒಳಗ, ಅಂದ್ರ ಬರೋಬ್ಬರಿ 34 ವರ್ಷಗಳ ನಂತರ. ಹಿಂಗಾಗಿ ಇವ್ರ ಹತ್ರ ಯಾವ್ದ ಫಿಲ್ಮ್ ಡಿಗ್ರಿ ಇರ್ಲಿಲ್ಲ, ಆದ್ರೆ ಇವ್ರೊಳಗ ಆಳವಾದ ಸ್ವಯಂ ತರಬೇತಿ ಇರ್ತದ. ಇವರು ತಮ್ಮ 21-22ನೇ ವರ್ಷಕ್ಕ, ಅಂದ್ರ 1968 ಆಂಬ್ಲಿನ್ ಅಂತ ಹೇಳಿ 26 ನಿಮಿಷದ ಒಂದು ಶಾರ್ಟ್ ಮೂವಿ ನಿರ್ದೇಶಿಸ್ತಾರ. ಈ ಆಂಬ್ಲಿನ್ ಅನ್ನೋ ಮೂವಿ ಯೂಟ್ಯೂಬ್ ನಾಗ ಅವೈಲೇಬಲ್ ಅದ. ನೀವು ಫಿಲ್ಮ್ ನಾಗ ಇಂಟ್ರೆಸ್ಟೆಡ್ ಇದ್ರ ಈ ಮೂವಿನ ನೋಡ್ಬೋದು. ಇದ್ರೊಳಗೆ ಯಾವ್ದ ಡೈಲಾಗ್ ಇಲ್ಲ, ಬರೀ ಮ್ಯೂಸಿಕ್ ಅದ, ಇಬ್ರ ಆಕ್ಟಿಂಗ್ ಅದ. ತಮ್ಮ ಆಕ್ಟಿಂಗ್ ಮುಖಾಂತರ ಆಮೇಲೆ ಡೈರೆಕ್ಷನ್ ಮುಖಾಂತರ ಆ ಫಿಲ್ಮ್ ಅನ್ನ ಬ್ಯೂಟಿಫುಲ್ ಆಗಿ ಸ್ಪೀಲ್ಬರ್ಗ್ ಅವರು ಜನರ ಮುಂದೆ ಪ್ರಸ್ತುತಪಡಿಸ್ತಾರ. ಆ ಮೂವಿ ನೋಡಿ ಯೂನಿವರ್ಸಲ್ ಸ್ಟುಡಿಯೋಸ್ ಎಕ್ಸಿಕ್ಯೂಟಿವ್ ಗಳು ದಂಗಾಗ್ತಾರ. ಹಂಗಾಗಿ 1969 ತಮ್ಮ 22ನೇ ವಯಸ್ಸಿಗೆ ಯೂನಿವರ್ಸಲ್ ಟೆಲಿವಿಷನ್ ಜೊತೆಗೆ 7 ವರ್ಷದ ಕಾಂಟ್ರಾಕ್ಟ್ ಸ್ಪೀಲ್ಬರ್ಗ್ ಅವರು ಮಾಡ್ಕೋತಾರ. ಇಷ್ಟು ಚಿಕ್ಕ ವಯಸ್ಸಿಗೆ ಅಂತ ದೊಡ್ಡ ಡೀಲ್ ಮಾಡ್ಕೊಂಡಿರೋ ಅತಿ ಕಿರಿಯ ನಿರ್ದೇಶಕ ಸ್ಪೀಲ್ಬರ್ಗ್ ಅವರು. ಅವ್ರು ಸುಮಾರು 4 ವರ್ಷಗಳ ಕಾಲ ಟೆಲಿವಿಷನ್ ಎಪಿಸೋಡ್ ಗಳನ್ನ ನಿರ್ದೇಶನ ಮಾಡ್ತಾರ. ಅದಾದ್ಮೇಲೆ 1975 ಅವ್ರಿಗೆ ಫಸ್ಟ್ ಬ್ರೇಕ್ ಸಿಗ್ತದ. ಅವರು ಜಾಸ್ ಅನ್ನೋ ಒಂದು ವಿಶ್ವ ಪ್ರಸಿದ್ಧ ಮೂವಿನ ಮಾಡ್ತಾರ. ಆ ಮೂವಿ ಬಜೆಟ್ ಆಗಿನ ಕಾಲಕ್ಕ $9 ಮಿಲಿಯನ್ ಇರ್ತದ. ಆದ್ರೆ ಅದು ಬಾಕ್ಸ್ ಆಫೀಸ್ ನಾಗ 470 ಮಿಲಿಯನ್ಕ್ಕೂ ಜಾಸ್ತಿ ಗಳಿಸ್ತದ. ಸಮ್ಮರ್ ಬ್ಲಾಕ್ ಬಸ್ಟರ್ ಅನ್ನೋ ಕಾನ್ಸೆಪ್ಟ್ ಅನ್ನ ಇಡೀ ಜಗತ್ತಿಗೆ ಈ ಪಿಕ್ಚರ್ ಪರಿಚಯಿಸ್ತದ. ಅದಾದ್ಮೇಲೆ ದೇರ್ ವಾಸ್ ನೋ ಲುಕಿಂಗ್ ಬ್ಯಾಕ್ ಫಾರ್ ಸ್ಟೀವನ್ ಸ್ಪೀಲ್ಬರ್ಗ್. 1982 ET ಅಂತ ಹೇಳಿ ಒಂದು ಸಿನಿಮಾ ಮಾಡ್ತಾರ. ಅತಿ ಹೆಚ್ಚು ಗಳಿಕೆ ಕಂಡ ಸಿನಿಮಾ ಅದು. 1993 ಜುರಾಸಿಕ್ ಪಾರ್ಕ್ ಅನ್ನೋ ಇನ್ನೊಂದು ಪ್ರಸಿದ್ಧ ಫಿಲ್ಮ್ ಮಾಡ್ತಾರ. ಅದು $1 ಬಿಲಿಯನ್ ಕಿಂತ ಜಾಸ್ತಿ ಗಳಿಸ್ತದ. 1993 ಸ್ಪೀಲ್ಬರ್ಗ್ ಅವ್ರ ಡೈರೆಕ್ಷನ್ ಒಳಗ ಶಿಂಡ್ಲರ್ಸ್ ಲಿಸ್ಟ್ ಅಂತ ಒಂದು ಪಿಕ್ಚರ್ ಇರ್ತದ. ಅದು ಬೆಸ್ಟ್ ಪಿಕ್ಚರ್, ಬೆಸ್ಟ್ ಡೈರೆಕ್ಟರ್ ಸೇರಿದಂತೆ 7 ಆಸ್ಕರ್ ಪ್ರಶಸ್ತಿ ಗೆಲ್ತದ. 1998 ಸೇವಿಂಗ್ ಪ್ರೈವೇಟ್ ರಯಾನ್ ಇದು 5 ಆಸ್ಕರ್ ಪ್ರಶಸ್ತಿ ಪಡೀತದ. ಹಾಲಿವುಡ್ ಒಳಗ EGOT ಪ್ರಶಸ್ತಿ ಪಡೆದವರು ಸ್ಟೀವನ್ ಸ್ಪೀಲ್ಬರ್ಗ್ ಒಬ್ರ. EGOT ಅಂದ್ರ
ಇ ಅಂದ್ರೆ ಎಮ್ಮಿ ಟೆಲಿವಿಷನ್ ಅವಾರ್ಡು, ಗ್ರಾಮಿ ಸಂಗೀತ ಅವಾರ್ಡು, ಆಸ್ಕರ್ ಚಲನಚಿತ್ರ ಅವಾರ್ಡು, ಆಮೇಲೆ ಟೋನಿ ಥಿಯೇಟರ್ ಅವಾರ್ಡು. ವೈಯಕ್ತಿಕವಾಗಿ ಸ್ಟೀವನ್ ಸ್ಪೀಲ್ಬರ್ಗ್ ಅವರು 3 ಆಸ್ಕರ್ ಪ್ರಶಸ್ತಿ ಗೆದ್ದಾರ. ಅವ್ರ ಫೈನಾನ್ಷಿಯಲ್ ನೆಟ್ ವರ್ತ್ $4 ಬಿಲಿಯನ್ ಅದಂತ. ಇವರ ಸ್ವಂತ ಪ್ರೊಡಕ್ಷನ್ ಕಂಪನಿ ಹೆಸರು ಆಂಬ್ಲಿನ್ ಎಂಟರ್ಟೈನ್ಮೆಂಟ್. ಅವ್ರೇನು ಫಸ್ಟ್ ಪಿಕ್ಚರ್ ಮಾಡ್ತಾರ ಆ ಹೆಸರ ಮೇಲೆ ತಮ್ಮ ಕಂಪನಿನೂ ಸ್ಟಾರ್ಟ್ ಮಾಡ್ತಾರ. ಸ್ಟೀವನ್ ಸ್ಪೀಲ್ಬರ್ಗ್ ಅವರು ಬಹಳಷ್ಟು ಸಿನಿಮಾ ಡೈರೆಕ್ಟರ್ ಗಳಿಗೆ ಒಂದು ಆದರ್ಶಪ್ರಾಯ ವ್ಯಕ್ತಿ. ಯಾಕಂತಂದ್ರ ಯಾವುದೇ ಫಾರ್ಮಲ್ ಟ್ರೈನಿಂಗ್ ಇರದೆ ಹೋದ್ರು ತಮ್ಮ ಸ್ವಂತ ಪರಿಶ್ರಮ, ಆಸಕ್ತಿ, ಪ್ಯಾಷನ್ ನಿಂದ ಅವರೊಂದು ದೊಡ್ಡ ಎಂಪೈರ್ ಕಟ್ತಾರ. ಸೊ ನಿಮಗೇನಾದ್ರೂ ಸಿನಿಮಾ ರಂಗದಾಗ ಆಸಕ್ತಿ ಅದ ಅಂತಂದ್ರ ನೀವು ಸ್ಟೀವನ್ ಸ್ಪೀಲ್ಬರ್ಗ್ ಅವರ ಜೀವನ ಶೈಲಿಯಿಂದ ಬಹಳ ಪ್ರಭಾವ ಹೊಂದಬಹುದು. ಎರಡನೇ ಪರ್ಸನಾಲಿಟಿ ಹೆಲ್ತ್ ಸೈನ್ಸ್ ಫೀಲ್ಡ್ ನಿಂದ ಇದಾರ. ಇವ್ರ ಹೆಸರು ರುಜುತಾ ದಿವೇಕರ್. ಇವರು 1973 ಮುಂಬೈದಾಗ ಜನ್ಮಸ್ತಾರ. ಇವರು ವಿದ್ಯಾಭ್ಯಾಸ ಬ್ಯಾಚುಲರ್ಸ್ ಡಿಗ್ರಿ ಇನ್ ಹೋಮ್ ಸೈನ್ಸ್, ಆಮೇಲೆ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಸ್ಪೋರ್ಟ್ಸ್ ಸೈನ್ಸ್ ಅಂಡ್ ನ್ಯೂಟ್ರಿಷನ್ ಇದ್ರೊಳಗ ಮುಂಬೈನ SNDT ವುಮೆನ್ಸ್ ಯೂನಿವರ್ಸಿಟಿ ಒಳಗ ಮಾಡ್ತಾರ. ಇವರು ಮುಂಚೆಯಿಂದನ ನ್ಯೂಟ್ರಿಷನ್ ಸೈನ್ಸ್ ಇಂಟ್ರೆಸ್ಟ್ ಹೊಂದಿ ಅದ್ರೊಳಗ ನಾ ಕರಿಯರ್ ಮಾಡ್ಬೇಕು ಅಂತ ಹೇಳಿ ಮೆಂಟಲಿ ಕ್ಲಿಯರ್ ಇರ್ತಾರ. ಇವರು ತಮ್ಮ ವೃತ್ತಿ ಜೀವನ ಪ್ರಾರಂಭಿಸಿದಾಗ ಭಾರತ ಒಳಗ ನ್ಯೂಟ್ರಿಷನ್ ಹೆಂಗಿತ್ತು ಅಂತಂದ್ರ ಬರೇ ಕ್ರಾಶ್ ಡಯಟ್ಸ್ ಗಳ ಪ್ರಾಬಲ್ಯ ಇರ್ತದ. ಕ್ರಾಶ್ ಡಯಟ್ ಅಂತಂದ್ರ ಒಮ್ಮೆಲೆ ವೇಟ್ ಗೇನ್ ಮಾಡೋದು ಅಥವಾ ಒಮ್ಮೆಲೆ ವೇಟ್ ಕಡಿಮೆ ಮಾಡೋದು ಅಂಥವು. ಕ್ಯಾಲೋರಿಗಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ರು ಮಂದಿ. ಹೆಚ್ಚು ಪಾಶ್ಚಿಮಾತ್ಯ ದೇಶಗಳಿಂದ ಡಯಟ್ ಪ್ಲಾನ್ ಗಳನ್ನ ಆಮದು ಮಾಡ್ಕೋತಿದ್ರು. ಜನರೊಳಗ ವೈಜ್ಞಾನಿಕ ಸಾಕ್ಷರತೆ ಕಡಿಮೆ ಇತ್ತು. ಇಂಥ ಟೈಮ್ನೊಳಗ ಇವರು ದನಿ ಎತ್ತಿದ್ದು ಟ್ರೆಡಿಷನಲ್ ಇಂಡಿಯನ್ ಮೀಲ್ಸ್, ಸಾಂಪ್ರದಾಯಿಕ ಭಾರತೀಯ ಊಟದ ಮೇಲೆ, ಆಮೇಲೆ ತುಪ್ಪನ ಸೇವಿಸ್ರಿ ಏನೂ ಆಗುದಿಲ್ಲ ಅಂತ ಹೇಳಿ ಇವರು ಧ್ವನಿ ಎತ್ತಿದ್ರು. ಲೋಕಲ್ ಸೀಸನಲ್ ಫುಡ್ಸ್ ಗೆ ಪ್ರಾಮುಖ್ಯತೆ ಕೊಟ್ರು. ಆಮೇಲೆ ಸಸ್ಟೈನಬಲ್ ವೇಟ್ ಮ್ಯಾನೇಜ್ಮೆಂಟ್, ನಿರಂತರವಾದ ತೂಕ ನಿರ್ವಹಣೆಗೆ ಪ್ರೋಗ್ರಾಮ್ ಗಳನ್ನ ಇವರು ಡಿಸೈನ್ ಮಾಡಿ ಸಾಕಷ್ಟು ಗ್ರಾಹಕ ಬಳಗವನ್ನ ಬೆಳೆಸ್ತಾರ. 2007ನೇ ಇಸ್ವಿ ಒಳಗ ಒಂದು ಟಷನ್ ಅಂತ ಹೇಳಿ ಸಿನಿಮಾ ಬರ್ತದ. ಅದರಾಗಿರೋ ಹೀರೋಯಿನ್ ಕರೀನಾ ಕಪೂರ್ ಅವ್ರಿಗೆ ಇವರು ಸೈಜ್ 0 ಅನ್ನೋ ಒಂದು ಫಿಗರ್ ಕೊಡ್ತಾರ. ಅಂದ್ರೆ ಕರೀನಾ ಕಪೂರ್ ಆ ಸಿನಿಮಾ ಸಂಬಂಧ ಬಹಳಷ್ಟು ತೂಕ ಕಡಿಮೆ ಮಾಡ್ತಾರ. ಅವ್ರಿಗೆ ಹಂಗ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿದ್ದು ರುಜುತಾ ದಿವೇಕರ್ ಅವರು ಕರೀನಾ ಅವ್ರಿಗೆ ಉಪವಾಸ ಮಾಡಿಸ್ಲಿಲ್ಲ, ಹೆಚ್ಚಾಗಿ ಮೆಟಬಾಲಿಕ್ ಹೆಲ್ತ್ ಮೇಲೆ ಗಮನ ಕೊಡ್ತಾರೆ. ಸಾಂಪ್ರದಾಯಿಕ ಆಹಾರದ ಜೊತೆಗೆ ಫಿಟ್ನೆಸ್ ಅನ್ನ ಬ್ಯಾಲೆನ್ಸ್ ಮಾಡ್ತಾರೆ. ವಿಪರೀತವಾಗಿ ಡಯಟ್ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ. ಆದ್ರೆ ನೀವು ಒಂದು ಶಿಸ್ತುಬದ್ಧ ನ್ಯೂಟ್ರಿಷನ್ ಪ್ಲಾನ್ ಇಟ್ಕೊಂಡ್ರೆ ನಿಮ್ಮ ಆರೋಗ್ಯನೂ ಒಳ್ಳೇದಿರ್ತದ, ನಿಮ್ಮ ಗೋಲ್ನು ಅಚೀವ್ ಆಗ್ತದ ಅಂತ ಹೇಳಿ. 2008ನೇ ಇಸ್ವಿ ಒಳಗ ಇವರೊಂದು ಬುಕ್ ಬರೀತಾರ, ಡೋಂಟ್ ಲೂಸ್ ಯುವರ್ ಮೈಂಡ್, ಲೂಸ್ ಯುವರ್ ವೇಟ್ ಅಂತ ಹೇಳಿ. ಇದು ಭಾರತದೊಳಗ ಬೆಸ್ಟ್ ಸೆಲ್ಲರ್ ಆಗ್ತದ. ಇಲ್ಲಿವರೆಗೂ ಇವರು 4ಕ್ಕೂ ಹೆಚ್ಚಿಗೆ ಬುಕ್ ಅನ್ನ ಬರೆದಾರ. ಇವರು ನಡೆಸೋ ಕಾರ್ಯಕ್ರಮಗಳಂದ್ರ ಕಾರ್ಪೊರೇಟ್ ವೆಲ್ನೆಸ್ ಪ್ರೋಗ್ರಾಮ್ಗಳು, ಸಾರ್ವಜನಿಕ ಆರೋಗ್ಯ ವರ್ಕ್ಶಾಪ್ಗಳು, ಆಮೇಲೆ ಅಥ್ಲೀಟ್ ಗಳಿಗೆ ಇವರು ಅಡ್ವೈಸರ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಇವರು ನಮ್ಗೆ ತೋರ್ಸ್ಕೊಟ್ಟಿದ್ದೇನು ಅಂದ್ರ MBBS ಹೊರತಾಗಿನೂ ಹೆಲ್ತ್ ಸೈನ್ಸ್ ಮೂಲಕ ರಾಷ್ಟ್ರ ಮಟ್ಟದಾಗ ಪ್ರಭಾವ ಬೀರಬಹುದು. ತಮ್ಮ ಪ್ಯಾಷನ್ ಹೆಲ್ತ್ ಬಗ್ಗೆ ಇದ್ದಿದ್ದಕ್ಕ ಅದರೊಳಗನ ಕೆಲಸ ಮಾಡಿ ಒಬ್ಬ ಸೆಲೆಬ್ರಿಟಿ ಆಗಬಹುದು ಅಂತ ಹೇಳಿ ಇವ್ರು ತೋರಿಸ್ಕೊಡ್ತಾರೆ. ಸೊ ಇವರು ಆರಿಸಿಕೊಂಡದ್ದು ಒಂದು ಅಲ್ಟರ್ನೇಟಿವ್ ಕರಿಯರ್, ಹೆಲ್ತ್ ಸೈನ್ಸ್ ಅನ್ನ ತಗೊಂಡು ದೇಶದ ಮಟ್ಟದೊಳಗ ಇವರು ಪ್ರಸಿದ್ಧರಾದ್ರು. ನಾವು 3ನೇ ಫೀಲ್ಡ್ ತಗೊಳ್ತಾ ಇರೋದು ಪರ್ಫಾರ್ಮಿಂಗ್ ಆರ್ಟ್. ಇದರೊಳಗಿರೋ ವ್ಯಕ್ತಿ ಶೋಭನಾ ಅಂತ ಹೇಳಿ. ಶೋಭನಾ ಅವರು ಒಬ್ಬ ಟ್ರೈನ್ಡ್ ಭರತನಾಟ್ಯ ಡ್ಯಾನ್ಸರ್. ಇವರು 1970 ಕೇರಳದಾಗ ಹುಟ್ಟಾರ. ಇವರು ಗುರು ಚಿತ್ರಾ ವಿಶ್ವೇಶ್ವರನ್, ಪದ್ಮಾ ಸುಬ್ರಹ್ಮಣ್ಯಂ, ಆಮೇಲೆ ಕಲಾನಿಧಿ ನಾರಾಯಣನ್ ಇಂಥ ಒಳ್ಳೊಳ್ಳೆ ಶಾಸ್ತ್ರೀಯ ಗುರುಗಳ ಹತ್ರ ಭರತನಾಟ್ಯದ ತರಬೇತಿ ಪಡಿತಾರ. ವರ್ಷಾನ್ಗಟ್ಲೆ ಅಭ್ಯಾಸ ಮಾಡ್ತಾರ. ನಾಟ್ಯಶಾಸ್ತ್ರ, ತಾಳ, ಅಭಿನಯ ಇಂಥವನ್ನೆಲ್ಲ ಕಲಿತಾರ. ಆಮೇಲೆ ಬಹಳ ಸಣ್ಣ ವಯಸ್ಸಿಗೆ ಅರಂಗೇಟ್ರಂ ಅಂದ್ರ ಶಾಸ್ತ್ರೀಯ ನೃತ್ಯ ಕಲಾವಿದೆಯಾಗಿ ಸ್ಟೇಜ್ ಮೇಲೆ ಏನ್ ಬರ್ತಾರಲ್ಲ ಅದಕ್ಕೆ ಅರಂಗೇಟ್ರಂ ಅಂತಾರ. ಅದು ಬಹಳ ಸಣ್ಣ ವಯಸ್ಸಿನಾಗ ಇವರು ಮಾಡ್ತಾರ. ಅದಾದ್ಮೇಲೆ ಕಳೆದ 30 ವರ್ಷಗಳಿಂದ ಇವರು ಚೆನ್ನೈ ಒಳಗ ಒಂದು ಕಲಾರ್ಪಣ ಅಂತ ಅನ್ನೋ ಸಂಸ್ಥೆಯನ್ನ ನಡೆಸ್ತಾ ಇದಾರ. ಅದ್ರೊಳಗ ಸಾವಿರಾರು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡ್ಯಾರ. ಥೀಮ್ಯಾಟಿಕ್ ಪ್ರೊಡಕ್ಷನ್ ಗಳನ್ನ ಇವರು ಸಂಯೋಜಿಸ್ಯಾರ. ಅಂತಾರಾಷ್ಟ್ರೀಯ ಮಟ್ಟದಾಗ ಪ್ರದರ್ಶನ ನೀಡ್ಯಾರ. ಲೆಕ್ಚರ್, ಡೆಮಾನ್ಸ್ಟ್ರೇಷನ್ ಗಳನ್ನ ಬೇರೆ ಬೇರೆ ಕಡೆ ನಡೆಸ್ಯಾರ. USA, UK, ಸೌತ್ ಈಸ್ಟ್ ಏಷ್ಯಾ, ಮಿಡ್ಲ್ ಈಸ್ಟ್ ಇಂಥ ಎಲ್ಲಾ ಕಡೆ ಇವರು ತಮ್ಮ ಕ್ಲಾಸಸ್ ಗಳನ್ನ ಕಂಡಕ್ಟ್ ಮಾಡ್ಯಾರ. ಅಲ್ಲಿ ಪ್ರದರ್ಶನಗಳನ್ನು ಕೊಟ್ಟಾರ. ಇಷ್ಟು ದೀರ್ಘ ವರ್ಷ ಕಾಲದ ಭರತನಾಟ್ಯ ಸೇವೆಗೆ ಇವರಿಗೆ 2006 ಒಳಗ ಪದ್ಮಶ್ರೀ ಸಿಗ್ತದ. 2014 ಪದ್ಮಭೂಷಣ ಸಿಗ್ತದ. ಪರ್ಫಾರ್ಮಿಂಗ್ ಆರ್ಟ್ಸ್ ಒಳಗ 30 ವರ್ಷಗಳಿಗಿಂತ ಜಾಸ್ತಿ ಫುಲ್ ಟೈಮ್ ಕ್ಲಾಸಿಕಲ್ ಡ್ಯಾನ್ಸರ್ ಆಗಿ ಉಳಿಯೋದು ಸುಲಭದ ಮಾತಲ್ಲ. ಇದಕ್ಕೆ ನಿರಂತರ ತರಬೇತಿ ಬೇಕು, ದೈಹಿಕ ಶಿಸ್ತಿರಬೇಕು, ಸಂಸ್ಥೆಗಳನ್ನ ಕಟ್ಟೋ ಕೆಪಾಸಿಟಿ ಇರಬೇಕು, ಆಮೇಲೆ ರೆಪ್ಯುಟೇಷನ್ ಅನ್ನ ಕಾಪಾಡಿಕೊಳ್ಳೋ
ಮಾಡಿಕೊಳ್ಳೋ ಬದ್ಧತೆ ಇರಬೇಕು. ಇದು ಬರೀ ಗ್ಲಾಮರ್ ಅಲ್ಲ, ಇದೊಂದು ಸ್ಟ್ರಕ್ಚರ್ಡ್ ಮಾಸ್ಟ್ರಿ ಅಂತ ಹೇಳ್ತಾರ. ಹಿಂಗಾಗಿ ಶೋಭನಾ ಅವರು ಬಹಳ ಪ್ರಭಾವಶಾಲಿ ವ್ಯಕ್ತಿಗಳ ಒಳಗ ಒಬ್ರು. ಇವರು ತಮಗ ಲೈಕ್ ಆದದ್ದನ್ನ ಆರಿಸ್ಕೋತಾರ, ಅದರ್ ಫೀಲ್ಡ್ ಒಳಗ 30 ವರ್ಷಕ್ಕಿಂತ ಜಾಸ್ತಿ ಕಂಟಿನ್ಯೂ ಮಾಡ್ತಾರ. ಇಡೀ ಭಾರತಕ್ಕ ಅಸ್ಪೈರಿಂಗ್ ಡಾನ್ಸರ್ಸ್ ಗಳಿಗೆ ಒಬ್ಬ ರೋಲ್ ಮಾಡೆಲ್ ಆಗ್ತಾರೆ. ಫೈನಲ್ ಆಗಿ ರಿಫ್ಲೆಕ್ಟ್ ಮಾಡ್ಬೇಕಂದ್ರ ಜಾಗತಿಕವಾಗಿ ಸಿನಿಮಾನ ಹೆಂಗ್ ನೋಡ್ತಾರ ಅದನ್ನ ಬದಲಿಸುವ ಒಬ್ಬ ಚಿತ್ರ ನಿರ್ಮಾಪಕ, ರಾಷ್ಟ್ರೀಯ ಆಹಾರ ಪದ್ಧತಿಯನ್ನ ಬದಲಿಸುವ ಒಬ್ಬ ನ್ಯೂಟ್ರಿಷನ್ ಸೈಂಟಿಸ್ಟ್, 2000 ವರ್ಷಕ್ಕಿಂತ ಹಳೆಯ ಕಲೆಗೆ ಜೀವ ತುಂಬಿರೋ ಒಬ್ಬ ಶಾಸ್ತ್ರೀಯ ನೃತ್ಯಗಾರ್ತಿ. ಮೂರು ದಾರಿಗಳು ಬೇರೆ ಬೇರೆ ಇರಬಹುದು, ಆದ್ರೆ ಇವರೆಲ್ಲಾರ ನಡು ಇರುವ ಒಂದು ಸಮಾನ ಗುಣ ಏನಂದ್ರ ಅವರು ತಮ್ಮ ಆಸಕ್ತಿಯನ್ನ ಬರೀ ಪ್ರಯತ್ನ ಮಾಡ್ಲಿಲ್ಲ, ಆದ್ರೆ ಅದಕ್ಕಾಗಿ ತರಬೇತಿ ಪಡಿತಾರ, ತಮ್ಮ ಸಾಮರ್ಥ್ಯವನ್ನ ಬೆಳೆಸ್ಕೊಳ್ತಾರ, ಆಮೇಲೆ ಇನ್ಸ್ಟಿಟ್ಯೂಟ್ಸ್ ಗಳನ್ನ ಕಟ್ತಾರ. ಅದಕ್ಕಾಗಿ ಸಣ್ಣ ವಯಸ್ಸು ಇರ್ಬೇಕಾದ್ರ ನಿಮಗೇನ್ ಆಸಕ್ತಿ ಅದ ಅನ್ನೋದನ್ನ ಕಂಡುಹಿಡಿರಿ, ಅದರೊಳಗ ಟ್ರೈನಿಂಗ್ ಪಡೀರಿ, ನಿಮ್ಮ ಆಸಕ್ತಿಯ ಕೋರ್ಸ್ ಗಳನ್ನ ಮಾಡ್ರಿ, ಅದ್ರೊಳಗ ಮಾಸ್ಟ್ರಿ ಪಡೀರಿ, ಆಮೇಲೆ ಆ ಕ್ಷೇತ್ರ ಒಳಗ ದೊಡ್ಡ ಹೆಸರು ಮಾಡ್ರಿ. ಅದ ನಿಮ್ಮ ನಿಜವಾದ ಗೆಲುವಾಗ್ತದೆ. ನೀವು 40-45 ವರ್ಷ ಆದ್ಮೇಲೂ ನಿಮ್ಮನ್ನ ನೀವೇ ಕೇಳ್ಕೊಂಡ್ರ ನಾನೇನ್ ಮಾಡ್ತಾ ಇದ್ದೀನಿ, ಅದ್ರೊಳಗ ನಾನು ಖುಷಿಯಾಗಿದ್ದೀನ ಅಂತ ಹೇಳಿದ್ರೆ ಒಂದೇ ಒಂದು ಮೌನ ಅಥವಾ ಪಾಸ್ ಇಲ್ದನ ನಿಮ್ಮ ಉತ್ತರ ಎಸ್ ಅಂತಿರ್ತದೆ. ಆ ಎಸ್ ಗಾಗಿ ಇವತ್ತಿಂದ ಪ್ರಯತ್ನ ಪ್ರಾರಂಭಿಸ್ರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಹಂಚ್ಕೊಳ್ರಿ. ಇಂಥ ವಿಡಿಯೋಗಳನ್ನ ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.